ಗಣಿ ಸಚಿವರ ತವರು ಜಿಲ್ಲೆ ದಾವಣಗೆರೆಯಲ್ಲಿ ತುಂಗಭದ್ರೆ ನದಿ ತಟದಲ್ಲಿ ಮಣ್ಣು ಗಣಿಗಾರಿಕೆ ನಡೀತಾ ಇದೆ. ಇನ್ನು ತುಂಗಭದ್ರೆ ನದಿಯ ಒಡಲಾಲದ ಮರಳಿಗೆ ಬಂಗಾರದ ಬೆಲೆ ಇದೆ. ಅದೇ ರೀತಿ ಆ ನದಿ ಪಾತ್ರದ ಮಣ್ಣಿಗೂ ಸಾಕಷ್ಟು ಡಿಮ್ಯಾಂಡ್ ಇದೆ. ಈ ಕಾರಣಕ್ಕೆ ಅಲ್ಲಿ ಮಣ್ಣು ಗಣಿಗಾರಿಕೆ ನಡೆಯುತ್ತೆ. ಆದರೆ ಅದೇ ಮಣ್ಣು ಗಣಿಗಾರಿಕೆಯಿಂದ ಇವತ್ತು ಕೆಪಿಟಿಸಿಎಲ್ನ 10ಕ್ಕೂ ಅಧಿಕ ಟವರ್ಗಳಿಗೆ ಆಪತ್ತು ಬಂದೊದಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ತುಂಗಭದ್ರೆ ನದಿ ತಟದಲ್ಲಿ ಮಣ್ಣು ಮರಳು ಗಣಿಗಾರಿಕೆ. ಭೂಮಿಯಿಂದ 10 ರಿಂದ 15 ಅಡಿ ಆಳ ಕೊರೆದು ಕಂದಕ. ಕೆಪಿಟಿಸಿಎಲ್ನ 10ಕ್ಕೂ ಅಧಿಕ ಟವರ್ಗಳಿಗೆ ಆಪತ್ತು. ಆಧಾರವಿಲ್ಲದೆ ಅತಂತ್ರದಲ್ಲಿ ಹೈಟೆನ್ಷನ್ ಕಂಬಗಳು. ಆಸರೆ ಇಲ್ಲದೆ ನಿಂತಿರುವ ಹೈಟೆನ್ಷನ್ ವೈರ್ ಟವರ್. ಭೂಮಿ ಮಟ್ಟದಿಂದ ಕೆಳಕ್ಕೆ ಇಳಿದಿರುವ ಮಣ್ಣು, ಎಲ್ಲಂದರಲ್ಲಿ ಕಾಣುವ ಕಂದಕಗಳು. ಈ ದೃಶ್ಯಗಳು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ, ಹರಿಹರ ಮತ್ತು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಭಾಗದಲ್ಲಿ ಸರ್ವೇ ಸಾಮಾನ್ಯ. ಹೌದು, ತುಂಗಭದ್ರಾ ನದಿ ಒಡಲಾಳದ ಮರಳಿಗೆ ಇದ್ದಷ್ಟೇ ಬೆಲೆ ನದಿ ಪಾತ್ರದ ಭೂಮಿಯ ಮಣ್ಣಿಗೂ ಇದೆ. ಇದೇ ಕಾರಣಕ್ಕೆ ಇಲ್ಲಿ ಸಾಕಷ್ಟು ಮರಳು ಮತ್ತು ಮಣ್ಣಿನ ಗಣಿಗಾರಿಕೆ ನಡೆಯುತ್ತಿದೆ. ಜಮೀನುಗಳನ್ನು ಸಮತಟ್ಟು ಮಾಡಲು ಗಣಿ ಮತ್ತು ಭೂವಿಜ್ಞಾನ, ಕಂದಾಯ ಮತ್ತು ಕೃಷಿ ಇಲಾಖೆಯವರು ಅನುಮತಿ ನೀಡ್ತಾರೆ. ಆದರೆ ಅನುಮತಿ ಪಡೆದವರು 10 ರಿಂದ 15 ಅಡಿ ಆಳದವರೆಗೆ ಅಗೆದು 10,000ಕ್ಕೆ ಲಾರಿ ಲೋಡ್ ಮಾಡಿ ಮಣ್ಣು ಮಾರಿಕೊಳ್ತಿದ್ದಾರೆ ಅನ್ನೋ ಆರೋಪ ಇಲ್ಲಿದೆ. ಆದರೆ ಇದರಿಂದ ಅಲ್ಲಿರುವ ಹೈಟೆನ್ಷನ್ ಟವರ್ಗಳಿಗೆ ಕಂಟಕ ಎದುರಾಗಿದೆ. ಈಗ ಮೊನ್ನೆ ಏನಾಯ್ತು ಅಂದರೆ ಲಾರಿಗಳು ಹೊಡಿತಿದ್ರು. ಈಗ ಮೊನ್ನೆ ಇದ್ದ ಮತ್ತೆ ಟ್ಯಾಕ್ರಿಗಳಿದ್ದ ತುಂಬುವಂಥ ಕೆಲಸ ನಡೀತಾ ಇದೆ. ನಮ್ಮದು ಏನಪ್ಪ ಹೋರಾಟ ಅಂದರೆ ಭೂಮಿ ಉಳಿಬೇಕಾಗಿ ಒಂದು ಹೋರಾಟ. ಇವತ್ತು ಅಕ್ಕಪಕ್ಕದ ಜಮೀನುಗಳು ಎಲ್ಲ ಇರ್ತವೆ, ಕುಸ್ತು ಹೋಗ್ತವೆ ಅವರವೆಲ್ಲ. ನಾಳೆ ಬಿತ್ತನೆ ಮಾಡೋಕ್ಕಾಗಲ್ಲ. ಆ ರೀತಿಯಲ್ಲಿ ಮಾಡ್ತಿದ್ದಾವೆ. ಮತ್ತೇನೆಂದರೆ ಬಳ್ಳಾರಿ ರೀತಿಯಲ್ಲಿ ನಮ್ಮ ಹರಿಹರ ನಗರ ಆಗಬಾರ್ದು ಅನ್ನೋದು ಒಂದು ಉದ್ದೇಶದಿಂದ ಮುಂದಿನ ಎಚ್ಚರಿಕೆಯಿಂದ ಈ ಕೆಲಸವನ್ನು ಮಾಡ್ತಿದ್ದೇವೆ. ತಾಲೂಕು ಆಡಳಿತ ಕೂಡಲೇ ಇದನ್ನು ಎಚ್ಚೆತ್ತುಕೊಂಡು ಏನು ಮಣ್ಣು ಎಗೆಯುವಂಥ ಕೆಲಸನ ನಿಲ್ಲಿಸ್ಬೇಕು ಅನ್ನೋದು ನಮ್ಮದು ಒಂದು ಒತ್ತಡ ಇದೆ. 15-20 ಅಡಿ ಬೀಳ್ತೈತೆ. ಆಮೇಲೆ ಎಲ್ಲ ಮಣ್ಣು ಇದು ಭೂಮಿಗಳೆಲ್ಲ ಕೊಚ್ಕೊಂಡು ಹೋಗ್ತವೆ. ಹಾಗಾಗಿ ಈ ಕೆಲಸನ ಮಾಡ್ತಿದ್ದೇವೆ. ಭಾಳ ಸಂಕಷ್ಟ ಆಗ್ತಾಯಿದೆ. ಇವತ್ತು ಪಾಪ ಜಮೀನರು ಮುಂದೆ ಬಂದಾರೆ ಕೊಡೋಕ್ಕಾಗಿ. ಮೊನ್ನೆ ಕೂಡ ಅವರು ಕೂಡ ಮನವಿ ಕೊಟ್ಟಾರು. ಇಲ್ಲಿವರೆಗೆ ಆತ ಏನು ಕ್ರಮ ತಗೊಂಡಿಲ್ಲ. ಇದಷ್ಟೇ ಅಲ್ಲ, ಅಕ್ಕಪಕ್ಕದ ಜಮೀನುಗಳು ಕೂಡ ಹಾಳಾಗುತ್ತಿದ್ದು ನೀರಿನ ತೇವಾಂಶ ಕೂಡ ಜಮೀನುಗಳಲ್ಲಿ ನಿಲ್ಲುತ್ತಿಲ್ಲ. ಕೇವಲ 3 ಅಡಿಗಳವರೆಗೂ ಮಾತ್ರ ಮಣ್ಣು ತೆಗೆಯಲು ಇಲಾಖೆಯಿಂದ ಅನುಮತಿ ಇದೆ. ಆದರೆ ಇಲ್ಲಿ ಮಣ್ಣು ಮಾಫಿಯಾ 10 ರಿಂದ 15 ಅಡಿಯಷ್ಟು ಆಳ ತೆಗೆದು ಮಣ್ಣನ್ನ ಮಾರಾಟ ಮಾಡ್ತಿದ್ದಾರೆ. ರೈತರು ಪ್ರಶ್ನಿಸಿದ್ರೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಅಂತ ರೈತರು ಅಳಲನ್ನ ತೋಡಿಕೊಂಡಿದ್ದಾರೆ. ತುಂಗಭದ್ರಾ ನದಿ ದಂಡೆಯಲ್ಲಿ ನನ್ನ ಜಮೀನು ಇರೋದು. ಸುತ್ತಮುತ್ತ ಎಲ್ಲ ಮಣ್ಣು 15 ರಿಂದ 20 ಅಡಿ ತೆಗ್ಗು ಮಾಡಿದ್ದಾರೆ. ಗದ್ದೆಯಲ್ಲಿ ಒಂದು ಸ್ವಲ್ಪ ನೀರು ನಿಲ್ತಾ ಇಲ್ಲ. ಉಳುಮೆ ಮಾಡೋದಕ್ಕೂ ತೊಂದರೆ ಆಗ್ತಾಯಿದೆ. ಈಗ 2023ರಲ್ಲಿ ಭೂಗಣಿ ಇಲಾಖೆ, ತಹಸೀಲ್ದಾರ್ ಎಲ್ಲ ಕಡೆಗೂ ಅರ್ಜಿಯನ್ನು ಕೊಟ್ಟಿದ್ದೆ. ಅವ್ರು ಯಾರು ಬಂದು ಸ್ಪಂದಿಸ್ತಾ ಇಲ್ಲ. ಅದಕ್ಕೋಸ್ಕರ ಮತ್ತೆ ಕೊಟ್ಟಿದ್ದೇನೆ ಅರ್ಜಿನ. ಇದುವರೆಗೂ ಅಲ್ಲಿ ಯಾರು ಒಬ್ಬರು ಬಂದು ಇದು ಮಾಡಿಲ್ಲ. ಹೋದ ಭೂಗಣಿ ಇಲಾಖೆಯವ್ರು ಬಂದರು, ಎಲ್ಲಿ ತೆಗಿತಾ ಇದ್ದಾರೆ ರೀ ಅಂತ ನನಗೆ ಜೋರು ಮಾಡಿಬಿಟ್ಟು ಹೊರಟು ಹೋದರು. ಮತ್ತೆ ಈಗ ಹೋಗಿ ಕೊಟ್ಟಿದ್ದೇನೆ. ಈ 3-4 ದಿವಸ ಕೆಳಗಡೆಗೆ ಇದುವರೆಗೂ ಅಲ್ಲಿ ಬಂದು ಪರಿಶೀಲನೆ ಮಾಡಲ್ಲ. ಅವ್ರು ಹೋಗೋದಕ್ಕೆ ಸಿಮೆಂಟ್ ರೋಡ್ ಬೇಕಂತ. ಹೊಳಿದಂಡಿ ತನಕ ಯಾವ ಗೌರ್ಮೆಂಟ್ನವ್ರು ಸಿಮೆಂಟ್ ರೋಡ್ ಮಾಡಿಸಿದ್ದಾರೆ ಭೂಗಣಿ ಇಲಾಖೆಯವ್ರಿಗೆ? ಅಲ್ಲಿ ಯಾವ ಥರ ಹೋಗೋದು ಅಂತ ಲೇಡಿ ಅಲ್ಲಿ ಇದಾರಲ್ಲ, ಅವರೆಲ್ಲರೂ ಆ ಥರ ನಮಗೆ ಪ್ರಶ್ನೆ ಮಾಡ್ತಾರೆ. ಸದ್ಯ ತುಂಗಭದ್ರಾ ನದಿ ಮತ್ತು ನದಿ ಪಾತ್ರದಲ್ಲಿನ ಮರಳು ಮತ್ತು ಮಣ್ಣಿನ ಗಣಿಗಾರಿಕೆ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡುತ್ತಿದೆ. ಅಧಿಕಾರಿಗಳು ಯಾವಾಗ ಎಚ್ಚೆತ್ತು ಕ್ರಮ ಜರುಗಿಸುತ್ತಾರೆ ಕಾದು ನೋಡಬೇಕಿದೆ. ಪುನೀತಾಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.